ನಮಸ್ಕಾರ. ವಾರ್ತಾವಾರ್ತೆಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸ್ಥಳ ಪ್ರಕರಣ ನಾವೀಗಾಗ್ಲೇ ಇಲ್ಲಿ ತನಕ ಮೊದ್ಲಿಂದಲೂ ಹೇಳ್ಕೊಂಡ್ ಬಂದಿದ್ವಿ. ಈ ಪ್ರಕರಣ ಬರೀ ಶವ ಕೂಟಿದ್ದು ಮತ್ತು ಅದರ ಸುತ್ತಮುತ್ತ ಮಾತ್ರ ನಿಲ್ಲೋದಿಲ್ಲ. ಏನಾದ್ರೂ ಪರಿಸ್ಥಿತಿಗಳು ಬದಲಾದ್ರೆ ಅದು ಈ ಹಿಂದೆ ಕಳೆದ 13 ವರ್ಷಗಳಿಂದ ಇಲ್ಲಿ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಿರುವ ಸೌಜನ್ಯ ಪ್ರಕರಣಕ್ಕೆ ಹೊಸ ಆಯಾಮವನ್ನ ನೀಡೋದಕ್ಕೆ ಸಾಧ್ಯ ಎನ್ನುವ ಅಭಿಪ್ರಾಯಗಳು ಮೊದಲಿಂದಲೂ ವ್ಯಕ್ತ ಆಗಿತ್ತು. ಆ ಅಭಿಪ್ರಾಯಕ್ಕೆ ಪೂರಕವಾಗಿ ಇವತ್ತು ನೆನ್ನೆಯ ಬೆಳವಣಿಗೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಹೈಕೋರ್ಟ್ನ ಹಿರಿಯ ನ್ಯಾಯವಾದಿಯಾಗಿರುವ ಬಿಟಿ ವೆಂಕಟೇಶ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಟಿ ವೆಂಕಟೇಶ್ ಅವರೇ, ಮೊದಲ ಪ್ರಶ್ನೆ, ಇವತ್ತು ಆತನನ್ನ ಮತ್ತೆ ಕಸ್ಟಡಿಗೆ ತಗೊಂಡಿದೆ SIT. ಈ ತರದ ಪ್ರಕರಣಗಳಲ್ಲಿ ಮ್ಯಾಕ್ಸಿಮಮ್ 15 ದಿನನ ಅಥವಾ ಅದಕ್ಕಿಂತ ಹೆಚ್ಚಿನ ದಿನ ಕಸ್ಟಡಿಗೆ ಕೇಳಿ ತೆಗೆದುಕೊಳ್ಳಬಹುದಾ? ಮತ್ತು ಆತನಿಗೆ ಹಿಂದೆ ಕಾನೂನು ನೆರವು ಒದಗಿಸಿದಂತ ವಕೀಲರ ತಂಡ ಆತನ ಜೊತೆಗಿಲ್ಲ. ಕಾನೂನು ಪ್ರಾಧಿಕಾರದಿಂದ ಆತ ಉಚಿತವಾಗಿ ಕಾನೂನು ಸಹಾಯನ ಕೇಳಿದ್ದ, ಅದಕ್ಕಾಗಿ ಒದಗಿಸಲಾಗಿದೆ. ಈ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ಈ ಬೆಳವಣಿಗೆ ಬಗ್ಗೆ? ಪೊಲೀಸರು ಯಾವುದೇ ಒಬ್ಬ ವ್ಯಕ್ತಿಯನ್ನ ಕಸ್ಟಡಿ ತೆಗೆದುಕೊಳ್ಳುವಂತ ಅಧಿಕಾರ ಇದೆ. ಈ ಪ್ರಕರಣದಲ್ಲಿ ಚಿನ್ನಯ್ಯನನ್ನು ಆರೋಪಿಯನ್ನಾಗಿ ಮಾಡಿದ್ದು, ಹಾಗಾಗಿ ಅವರು ಕಸ್ಟಡಿ ತೆಗೆದುಕೊಂಡು ತನಿಖೆಗೆ ತುಂಬಾ ಪ್ರಮುಖವಾಗಿರುವಂತಹ ವಿಷಯ ಆಗಿರೋದ್ರಿಂದ ಆ ವ್ಯಕ್ತಿಯನ್ನ ಕಸ್ಟಡಿ ತೆಗೆದುಕೊಳ್ಳಲಾಗಿದೆ. ಈಗ ಮೊಟ್ಟ ಮೊದಲನೇದಾಗಿ ಇದರಲ್ಲಿ ನಮ್ಮಲ್ಲಿ ಊಹಾಪೋಹಗಳಿಗೆ ತುಂಬಾ ಮಾತುಕತೆ ಇರ್ತದೆ. ಆದರೆ ಇಲ್ಲೊಂದು ತನಿಖೆ, ಇದು ಒಂದು SIT ತುಂಬಾ ಮುತುವರ್ಜಿಯಿಂದ ತನಿಖೆಯನ್ನ ಮಾಡ್ತಾ ಇದೆ. ಆ ತನಿಖೆ ಮಾಡಬೇಕಾಗಿರುವಂತಹ ಎಲ್ಲಾ ಪ್ರೊಸೀಜರ್ಸ್ನ ಫಾಲೋ ಮಾಡ್ತಾ ಇದೆ. ಒಬ್ಬ ವ್ಯಕ್ತಿ ಇದಕ್ಕೆ ತನಿಖೆಗೆ ಅನುಕೂಲ ಆಗಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಕಸ್ಟಡಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಸೊ ಹಾಗಾಗಿ ಅವರು ಕಸ್ಟಡಿ ತೆಗೆದುಕೊಂಡಿರೋದು ಅತ್ಯಂತ ನಾರ್ಮಲ್ ವಿಷಯ ಆಗಿದೆ. ಇನ್ನು ಎರಡನೇ ವಿಷಯ, ಅಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಆ ತರದ್ ಏನಾದ್ರೂ ಇದೆಯಾ ಕಾನೂನಿನಲ್ಲಿ? ಅಥವಾ ಕೊಡ್ಬೋದಾ? ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಕರಣದಲ್ಲಿ, ಕೊಲೆ ಪ್ರಕರಣದಲ್ಲಿ ಯಾವ್ದ್ರಲ್ಲಾಗ್ಲಿ ಒಂದು ಲಿಮಿಟ್ ಇರುತ್ತೆ. ಇಷ್ಟು ಕೇಸ್ಗಳನ್ನ ಇಷ್ಟು ದಿನಗಳನ್ನ ಕೊಡ್ಲಾಗ್ತದೆ. ಅದು ಪೊಲೀಸರು ಅರ್ಜಿ ಹಾಕ್ತಾರೆ. ಕೆಲವು ಪ್ರಕರಣದಲ್ಲಿ 5 ದಿವಸಕ್ಕೆ ನಮಗೆ ಕಸ್ಟಡಿ ಬೇಕು ಅಂತ ಹಾಕ್ತಾರೆ, ಕೆಲವು ದಿವಸ 10 ದಿವಸಕ್ಕೆ ಬೇಕು ಅಂತ ಹಾಕ್ತಾರೆ. ಅದು ಆ ಪ್ರಕರಣದ ಒಂದು ತೀವ್ರತೆಯ ಆಧಾರದ ಮೇಲೆ ಪಟ್ಟಿರುವಂಥದ್ದಾಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಕರಣದಲ್ಲಿ ಒಂದು 100 ಕಡೆ ಊರುಗಳಲ್ಲಿ ಪ್ರಕರಣ ನಡೆದಿತ್ತು ಅಂತಂದ್ರೆ ಆ ವ್ಯಕ್ತಿಯನ್ನ ಹೆಚ್ಚಿನ ದಿವಸ ಕಸ್ಟಡಿ ತೆಗೆದುಕೊಳ್ಳಿಕ್ಕೆ ಪೊಲೀಸರಿಗೆ ಅವಕಾಶ ಇರ್ತದೆ. ಒಂದು ಅಪ್ಲಿಕೇಶನ್ ಅವ್ರು ಕೊಡ್ತಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದಿನ ಕಸ್ಟಡಿ ಸಾಕು ಅನ್ನುವಂಥದ್ದು, ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಈಗ ಒಂದ್ಸಲ 10 ದಿವಸದ ಪ್ರಯತ್ನ ಕೇಳಿದ್ರೆ, ನಮಗೆ ಕಸ್ಟಡಿ ಬೇಕು ಅಂತ ಕೇಳಿದ್ರೆ ಕೋರ್ಟ್ ನಿಮಗೆ 4 ದಿವಸ ಒಂದು ಕಸ್ಟಡಿ ಕೊಡ್ಬೋದು. ಅದಾದ ನಂತರ ಅವ್ರು ಮತ್ತೆ ಅರ್ಜಿ ಹಾಕಿ, ಇಲ್ಲ ನಮ್ಗೆ ಪೂರ್ತಿ ಆಗಿಲ್ಲ, ಇನ್ನೂ ಒಂದು 5 ದಿವಸ ಬೇಕು ಅಂತಂದಾಗ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು. ಅಥವಾ ಒಂದೇ ಸಲಕ್ಕೆ 10 ದಿವಸ ಕಸ್ಟಡಿಯನ್ನು ಕೂಡ ಅವ್ರು ಕೊಡ್ಬೋದು. ಆ ಕಸ್ಟಡಿ ಕೊಡಬೇಕಾದಾಗ ಅದ್ರ ಮೇಲೆ ಒಂದು ನಿಬಂಧನೆ ಹಾಕಿ ಕೊಡ್ತದೆ. ಯಾವ ರೀತಿ ನೀವು ಕಸ್ಟಡಿ ಇಟ್ಕೊಳ್ಬೇಕು, ಆ ವ್ಯಕ್ತಿನ ಯಾವ ರೀತಿ ನೀವು ಟ್ರೀಟ್ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದು ನಿರ್ದಿಷ್ಟವಾದಂತಹ ನಿಬಂಧನೆಗಳನ್ನ ಕೋರ್ಟ್ ಹಾಕ್ತದೆ. ಓಕೆ, ಈಗ ಬಹಳ ದೊಡ್ಡ ಪ್ರಶ್ನೆ ಇರೋದು ಮತ್ತು ಇವತ್ತಿನ ಕುತೂಹಲ ಏನು ಅಂತಂದ್ರೆ, ಸೌಜನ್ಯ ಪ್ರಕರಣದ ಮರು ತನಿಖೆಯನ್ನ SIT ಮಾಡತ್ತಾ ಅಂತ. ನನ್ಗಿರೋ ಪ್ರಶ್ನೆ, SIT ಈಗ ಈ ಪ್ರಕರಣ CBI ತನಿಖೆನೂ ಆಗಿದೆ ಮತ್ತು ಯಾರು ಆರೋಪಿ ಅಂತಿತ್ತು ಅದನ್ನ ನಿರಪರಾಧಿ ಅಂತ ಕೋರ್ಟ್ ಘೋಷಣೆ ಮಾಡಿ ಒಂದು ಹಂತಕ್ಕೆ ಮುಗಿದು ಹೋಗಿರೋ ಸಂದರ್ಭದಲ್ಲಿ ಅಕ್ವಿಟಲ್ ಕಮಿಟಿನೂ ರಚನೆ ಆಗಿಲ್ಲ. ಇನ್ನೊಂದು ಕಡೆ ಒಂದು ಹಂತಕ್ಕೆ ಮುಗಿದು ಹೋಗಿರೋದನ್ನ ಮತ್ತೆ ರಿಓಪನ್ ಮಾಡಬೇಕು ಅಂತಂದ್ರೆ ಅದಕ್ಕಿರೋ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನು? ಅದು SIT ವ್ಯಾಪ್ತಿಯಲ್ಲಿ ಬರುತ್ತಾ ಬಿಟಿ ವೆಂಕಟೇಶ್ ಅವರು? ಈಗ ನೀವು SIT ನೀವು ನೋಡಿದ್ರೆ, ನಾವು SIT ವ್ಯಾಪ್ತಿ ಮಾತಾಡ್ತೀವಿ, ಅದಕ್ಕೊಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕೊಟ್ಟಿರ್ತಾರೆ. SIT ಏನು ಕೆಲಸ ಮಾಡಬೇಕು ಅಂತ ಒಂದು ಲಿಸ್ಟ್ ಕೊಟ್ಟಿರ್ತಾರೆ, ಏನೇನು ಕೆಲಸವನ್ನ ಅವರಿಗೆ ಒಪ್ಪಿಸಲಾಗಿದೆ ಅಂತ ಹೇಳಿ, ಮೊದಲನೇದಾಗಿ. ಎರಡನೇದಾಗಿ SIT ಒಂದು ಪೊಲೀಸ್ ಠಾಣೆ ಅಂತ ಗುರುತಿಸಿದ್ದಾರೆ. ಸೊ ಈಗ ಪೊಲೀಸ್ ಠಾಣೆ ಅಂತ ಗುರುತಿಸಿದ ಮೇಲೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತ ಹೇಳ್ತಾರೆ. ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಸುಪರ್ದಿಗೆ ಕೊಡಲಾಗ್ತದೆ. ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವುದೇ ಒಂದು ತನಿಖೆ, ಈಗ ಫಾರ್ ಎಕ್ಸಾಂಪಲ್ ಚಿನ್ನಯ್ಯ ಕೊಟ್ಟಂತ ಹೇಳಿಕೆ ಏನಿದೆ ಅದರ ಆಧಾರದ ಮೇಲೆ ಈ ತನಿಖೆಯನ್ನ ನಾವು ಪ್ರಾರಂಭ ಮಾಡಿರುವಂಥದ್ದು. ಅದಕ್ಕೆ SITಗೆ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಇದೆ. ನಿಮ್ಮಲ್ಲಿ ಪಟ್ಟಿ ಇದೆ, ನಿಮ್ಮಲ್ಲಿದೆ. ಆ ಪಟ್ಟಿಯ ಪ್ರಕಾರ ಏನೇನು ಮಾಡಬಹುದು ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ತುಂಬಾ ಪ್ರಮುಖವಾಗಿರೋದ್ರಿಂದ, ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ತಂದಿರೋದ್ರಿಂದ
ಇದಕ್ಕೊಂದು ಸಮರ್ಪಕವಾದಂಥ ಒಂದು ತನಿಖಾ ಟೀಮ್ ತಂಡ ಬೇಕು ಅಂತ ಹೇಳಿ ಅತ್ಯಂತ ಹಿರಿಯ ಅಧಿಕಾರಿಯನ್ನೊಬ್ಬರನ್ನ ಆ ತಮ್ಮ ಮೇಲುಸ್ತುವಾರಿಯಲ್ಲೇ ಈ ತನಿಖೆ ಆಗಬೇಕು ಅಂತೇಳಿ ಅವರು ಆದೇಶ ಮಾಡಲಾಗಿದೆ. ಅವರಿಗೆ ಪೊಲೀಸ್ ಠಾಣೆಯ ದರ್ಜೆಯನ್ನು ಕೊಡಲಾಗಿದೆ. ಅದಾದ ನಂತರ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ತನಿಖೆ ಮಾಡ್ತಿರ್ಬೇಕಾದ್ರೆ ಸಹಾಯ ಮಾಡಿದಂಥ ಚಿನ್ನಯ್ಯ ನಂತರ ದಿನಗಳಲ್ಲಿ ಸಹಾಯ ಮಾಡಿಲ್ಲ ಅನ್ನೋಂಥದ್ದಾಗಲಿ ಅಥವಾ ಒಂದು ವ್ಯತ್ಯಾಸ ಇದೆ ಅನ್ನೋಂಥದ್ದಾಗಲಿ ಯಾವುದೋ ಆಧಾರದ ಮೇಲೆ ಅವ್ರನ್ನ ಸ್ಪಷ್ಟವಾಗಿ ಒಂದು ಅರ್ಜಿಯನ್ನು ಕೊಟ್ಟು ಅದರಲ್ಲಿ ಅವ್ರನ್ನ ಕಸ್ಟಡಿ ತೆಗೆದುಕೊಳ್ಳಲಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಡೆದ ಎಲ್ಲ ಪ್ರಕರಣ ಇವತ್ತು ನೋಡ್ಬೇಕು ನೀವು ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ನಡೆದ ಎಲ್ಲಾ ಪ್ರಕರಣಗಳ ಬಗ್ಗೆ ಇರುವಂತ ತನಿಖೆ. ಸೌಜನ್ಯ ತನಿಖೆ ಅದರ ಹೊರತುಪಡಿಸಿ ಇರ್ತದ ಅಂದ್ರೆ ಇಲ್ಲ, ಅದು ಸೌಜನ್ಯಕ್ಕೆ ಸಂಬಂಧಪಟ್ಟಂತ ಕೂಡ ಅದರಲ್ಲಿ ಭಾಗವಾಗೇ ಇದೆ. ಕೇಳಬೇಕಾದ ಅವಶ್ಯಕತೆ ಇಲ್ಲ. ಸಾರಿ ಟು ಇಂಟರಪ್ಟ್. ಆದ್ರೆ ಈಗ ನೀವು SIT ನ ಕಾನ್ಸ್ಟಿಟ್ಯೂಟ್ ಮಾಡಿದಾಗ ಗೃಹ ಸಚಿವರು ಟರ್ಮ್ಸ್ ಆಫ್ ರೆಫರೆನ್ಸ್ ನೀವೇನ್ ಪ್ರಸ್ತಾಪ ಮಾಡಿದ್ರಿ ಅದನ್ನ ಹೇಳೋ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಅವ್ರ ಮಾಧ್ಯಮದ ಎದುರು ಹೇಳಿದ್ರು ಅಂದ್ರೆ ಈ ಪರಿಸರದಲ್ಲಿ ಮತ್ತು ರಾಜ್ಯದಲ್ಲಿ ಕಾಣೆಯಾಗಿರುವ ಅಸಹಜವಾಗಿ ಸಾವನ್ನಪ್ಪಿದವರ ಅಥವಾ ಮಾಯ ಆಗಿರುವ ಎಲ್ಲಾ ಪ್ರಕರಣಗಳು ಇದರ ವ್ಯಾಪ್ತಿಗೆ ಬರುತ್ತೆ, ಆದ್ರೆ ಸೌಜನ್ಯ ಪ್ರಕರಣ ಇದರ ವ್ಯಾಪ್ತಿಗೆ ಬರೋದಿಲ್ಲ, ಸೌಜನ್ಯ ಪ್ರಕರಣವನ್ನ ಬಿಟ್ಟು ಅಂತ ಹೇಳಿದ್ರು. ಆದ್ರೆ ಕಳೆದ ಒಂದು ವಾರದಿಂದ ಅವರ ಹೇಳಿಕೆ ನೋಡಿದ್ರೆ ಅಗತ್ಯ ಬಿದ್ರೆ SIT ಅದನ್ನ ಮಾಡತ್ತೆ ಅಂತ. ಇದು ಸ್ವಲ್ಪ ಗೊಂದಲಕಾರಿಯಾಗಿದೆ. ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಸೌಜನ್ಯ ಪ್ರಕರಣ ಹೊರತುಪಡಿಸಿ ಅಂತಾನೆ ಇದೆ. ಯಾವುದೇ ಕಾರಣಕ್ಕೂ ಆ ರೀತಿ ಬರೆದಿದ್ರು ಕೂಡ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅರ್ಜಿಯನ್ನ ಕೊಟ್ಟು ಅದನ್ನ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಈಗ ಯಾವುದೇ ಒಂದು ಪ್ರಕರಣದಲ್ಲಿ ಮಾಹಿತಿ ಸಿಕ್ಕಾಗ ಆ ಮಾಹಿತಿ ಒಂದು ಅಪರಾಧದೆಡೆಗೆ ಅದು ಹೋಗ್ತಿರ್ಬೇಕಾದಾಗ ಆ ಮಾಹಿತಿ ಆಧಾರದ ಮೇಲೆ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಪ್ರಕರಣಗಳು ಸಾಕಷ್ಟು ಆಗಿವೆ. ನಿಮ್ಗೆ ಇಲ್ಲಿ ಪುಣೆ ಒಂದು ಡಾಕ್ಟರ್ನ ಪ್ರಕರಣ ಇದೆ. ಒಬ್ಬ ಮಹಿಳೆಯ ಒಂದು ಸಾವಾಗ್ತಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಕಾಣೆಯಾಗಿದೆ ಅಂತೇಳಿ ತನಿಖೆ ಆಗಿದ್ದು ಕಳೆದ 60 ವರ್ಷಗಳ ಹಿಂದೆ ನಡೆದಂಥ 50-60 ವರ್ಷ ಹಿರಿಗಳಿಂದ ನಡೆದಂಥ ಘಟನೆ. ನಡೆದಾಗ ಆ ವ್ಯಕ್ತಿ ಕಾಣೆಯಾಗಿದೆ, ಹೆಣ ಸಿಕ್ಕಿಲ್ಲ ಅಂತೇಳಿ ಸಂಬಂಧಪಟ್ಟಂತೆ ಮುಚ್ಚಾಕ್ಲಾಗ್ತದೆ ಆ ಕೇಸನ್ನ. ಅದಾದ ನಂತರ ಯಾವುದೋ ಒಂದು ದಿವಸ ಅದು ಗೋಡೆ ಬಿದ್ದಾಗ ಆ ಮನೆ ಗೋಡೆಯಲ್ಲೇ ಆ ಮಹಿಳೆಯನ್ನು ಕೊಲೆ ಮಾಡಿ ಗೋಡೆಯಲ್ಲಿ ಮೆತ್ತಿಸಲಾಗಿತ್ತು ಅಂತೇಳಿ ಗೊತ್ತಾಗ್ತದೆ. ಅದನ್ನ ಮಾಡಿದವನು ಆ ವ್ಯಕ್ತಿಗೆ, ಆ ಮಹಿಳೆಗೆ ಚಿಕಿತ್ಸೆ ಕೊಡಿಸಿದಂತಹ ವೈದ್ಯನೇ ಆಗಿದ್ದ ಅಂತೇಳಿ ತೀರ್ಮಾನ ಆಗ್ತದೆ. ಸೊ ಹಾಗಿದ್ದಾಗ ಯಾವ ಪ್ರಕರಣ ಮುಚ್ಚಿ ಹೋಗಿ ಅದು ಕ್ಲೋಸ್ ಆಗಿತ್ತೋ ಅದನ್ನ ಓಪನ್ ಮಾಡಿ ಮತ್ತೆ ಇದಾಗಿ ಆ ವ್ಯಕ್ತಿ ಜೀವಾವಧಿ ಶಿಕ್ಷೆನೂ ಆಗ್ತದೆ. ಸೊ ಇಂಥ ಪ್ರಕರಣಗಳು ಸಾಕಷ್ಟು ನಮ್ಮಲ್ಲಿದೆ. ಒಬ್ಬ ತನಿಖಾಧಿಕಾರಿ, ಒಂದು ಸ್ಪಷ್ಟವಾಗಿ ಕೇಳ್ಕೊಳ್ಳಿ, ಒಬ್ಬ ತನಿಖಾಧಿಕಾರಿ ತನಿಖೆ ಮಾಡ್ತಿರ್ಬೇಕಾದಾಗ ಯಾವುದೇ ಒಂದು ಅಪರಾಧದ ಬಗ್ಗೆ ಮಾಹಿತಿ ಸಿಕ್ಕ ಪಕ್ಷದಲ್ಲಿ ಆ ಮಾಹಿತಿ ಒಂದು ನಿರ್ದಿಷ್ಟವಾದ ವ್ಯಕ್ತಿಯ ಆರೋಪಕ್ಕೆ ಸಂಬಂಧಪಟ್ಟಂತಲ್ಲಿ ಆವಾಗ ಆ ಪ್ರಕರಣವನ್ನ ತೋರಿಸಿ ಈ ರೀತಿ ಇದೆ ಅಂತೇಳಿ ತನಿಖೆ ತೆಗೆದುಕೊಳ್ಳುವಂಥ ಅವಕಾಶ ಅಧಿಕಾರಿಗಿದೆ. ಇದು ಒಂದು ಜ್ಞಾಪಕ ಇಟ್ಕೊಳ್ಳಿ. ಒಂದು ತನಿಖಾಧಿಕಾರಿಗೆ, ಒಬ್ಬ ಪೊಲೀಸ್ ಅಧಿಕಾರಿಗೆ ಅಧಿಕಾರ ಕೊಟ್ಟ ಮೇಲೆ ತನಿಖೆಗೆ ಆ ತನಿಖೆಯ ಮೂಲಕ ಬರುವಂಥ ಎಲ್ಲ ಮಾಹಿತಿ ಆಧಾರದ ಮೇಲೆ ಆರೋಪಗಳು ನಿಲ್ಲಿಸಲಾಗ್ತದೆ. ಇವಾಗ ಇಲ್ಲಿ ತನಿಖೆ ನಡೀತಾ ಇದೆ. ಇಲ್ಲಿ ಯಾರು ಆರೋಪಿಗಳು ಅಂತ ಹೇಳ್ತಿಲ್ಲ. ಇದಕ್ಕೆ ನೀವು ಮಾತಾಡ್ಬೇಕಾದ್ರೆ ಅವ್ರನ್ನ ಕರೆಸಿದ್ರು, 1 ತಾಸು ಮಾತಾಡಿಸಿದ್ರು, ಹೊರಗಡೆ ಕಳಿಸಿದ್ರು. ಇದು ತನಿಖೆ ನಡೀತಾ ಇರುವಂತಹದ್ದು, ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇರುವಂತಹದ್ದು, ಮಾಹಿತಿಯಲ್ಲಿ ಯಾವ್ಯಾವ ಮಾಹಿತಿ ಸಿಗ್ತಾ ಇದೆ ಅದೆಲ್ಲದನ್ನು ಕೂಡ ಒಂದು ಕಡೆಗೆ ಸೇರಿಸ್ತಾ ಇರುವಂತಹದ್ದು. ಅದಾದ ನಂತರ ಅದ ಆಧಾರದ ಮೇಲೆ ಯಾವ ರೀತಿಯಾದಂಥ ಅಪರಾಧಗಳಾಗಿವೆ, ಯಾವ ರೀತಿ ಅಪರಾಧಗಳ ಬಗ್ಗೆ ನಾವು ತನಿಖೆ ಇನ್ನಷ್ಟು ವಿವರ ತಿಳ್ಕೊಳ್ಬೇಕು ಅನ್ನೋ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ತೀರ್ಮಾನ ಮಾಡ್ತೀನಿ. ಈ ತನಿಖಾಧಿಕಾರಿಯ ತೀರ್ಮಾನವನ್ನ ಯಾರೂ ಕೂಡ ನೀವು ಮೊಟಕುಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಒಂದು ಅಪರಾಧವನ್ನು ಇಟ್ಸ್ ಎ ಕಾಗ್ನೈಸಬಲ್ ಅಫೆನ್ಸ್. ಕೊಲೆ ಅನ್ನುವಂಥದ್ದು ಯಾವುದೇ ಪ್ರಕರಣ, ಸಾಮಾನ್ಯವಾಗಿ ನಮ್ಮ ಭಾರತೀಯ ದಂಡ ಸಂಹಿತೆಯಲ್ಲಿರುವಂತಹ ಬಹುಪಾಲು 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತಹ ಎಲ್ಲಾ ಅಪರಾಧಗಳನ್ನ ಅವನ್ನ ಸಾಂಗಣೆಯ ಅಪರಾಧ ಅಥವಾ ಕಾಗ್ನೈಸಬಲ್ ಅಫೆನ್ಸ್ ಅಂತ ನಾವು ತೀರ್ಮಾನ ಮಾಡ್ತೀವಿ. ಕಾಗ್ನೈಸಬಲ್ ಅಫೆನ್ಸ್ ಅಂತಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಯಾವುದೇ ಒಬ್ಬ ನ್ಯಾಯಾಧೀಶರ ಇಜಾಜತ್ ಪರ್ಮಿಷನ್ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು, ಆರೋಪಿಯನ್ನು ಅರೆಸ್ಟ್ ಮಾಡುವಂತ ಅಧಿಕಾರ ಪೊಲೀಸರಿಗೆ ಇರ್ತದೆ. ಈಗ ಈ ವಿಷಯದಲ್ಲಿ ಸೌಜನ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕಿದ್ದಲ್ಲಿ, ಸ್ಪಷ್ಟವಾದ ಮಾಹಿತಿ ಸಿಕ್ಕಿದ್ದಲ್ಲಿ ಈ ಪ್ರಕರಣವನ್ನ ಓಪನ್ ಮಾಡ್ಲಿಕ್ಕೆ ನಮಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ಅವರು ಸರ್ಕಾರಕ್ಕೆ ಪರ್ಮಿಷನ್ ತೆಗೆದುಕೊಂಡು ಒಂದು ತನಿಖೆಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಇರ್ತದೆ. ಈಗ ಪ್ರಶ್ನೆ ಎಲ್ಲಿ ಅಂತಂದ್ರೆ ಇಲ್ಲಿ ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ ಇದೆ. ಏನು ಅಂತಂದ್ರೆ ಇದಾಗಲೇ ತನಿಖೆ ಆಗಿ ಒಬ್ಬ ವ್ಯಕ್ತಿಯನ್ನು ಆರೋಪಿಯನ್ನಾಗಿ ಮಾಡಿ
ಆ ವ್ಯಕ್ತಿಯ ಮೇಲೆ ಪ್ರಕರಣ ನಡೆಸಿ ಆ ವ್ಯಕ್ತಿ ಖುಲಾಸೆ ಆಗಿರುವಂಥ ಒಂದು ಪ್ರಕರಣ. ಆದರೆ ನೀವು ನೋಡಬೇಕಾಗಿರೋದು ತುಂಬ ಒಂದು ಮುಖ್ಯ ಏನಂತಂದರೆ, ಸಾಕಷ್ಟು ಪ್ರಕರಣಗಳಂತೆ ಇರುವಂಥ ಪ್ರಕರಣ ಅಲ್ಲ ಇದು. ಈ ಪ್ರಕರಣದಲ್ಲಿ ನ್ಯಾಯಾಧೀಶರು ಬರೀಬೇಕಾದ್ರೆ ಸ್ಪಷ್ಟವಾಗಿ ಪೊಲೀಸರ ಬೇಜವಾಬ್ದಾರಿ ತಂದ ಬಗ್ಗೆ ತುಂಬ ಸ್ಪಷ್ಟವಾಗಿ ಕೆಟ್ಟದಾಗಿ ಬರೆದಿದ್ದಾರೆ. ಸಿಟ್ಟು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ರೀತಿಯ ಮಾಡಲಾಗಿದೆ, ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಮಟ್ಟಿಗೆ ಅವ್ರು ಮಾತಾಡಿದ್ದಾರೆ. ಸೊ ಅದು ಕ್ಲಿಯರ್ಲಿ ಎಸ್ಟಾಬ್ಲಿಷಸ್ ಇನ್ವೆಸ್ಟಿಗೇಷನ್ ವಾಸ್ ನಾಟ್ ರೋಬಸ್ಟ್ ಅಂತಂದರೆ ಒಂದು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆದಿಲ್ಲ ಅನ್ನೋಂಥ ವಿಷಯ. ಸೊ ಹಾಗಾಗಿ ಅಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೆಗೆದುಕೊಳ್ಳಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾಕೆಂತಂದರೆ ಅಲ್ಲಿ ಸಂತೋಷಕರನ ಪ್ರಶ್ನೆ ಅಲ್ಲ, ಇಲ್ಲಿ ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಇನ್ನೂ ಪೂರ್ತಿ ಆಗಲ್ಲ. ತನಿಖೆಯನ್ನು ಓಪನ್ ಮಾಡುವಂಥ ಅಧಿಕಾರ ಯಾವುದೇ ತನಿಖಾಧಿಕಾರಿಗೂ ಇರ್ತದೆ. ಸೊ ಇದು ಸಾಕಷ್ಟು ಪ್ರಕರಣ ಈ ದೇಶದಲ್ಲಿ ನಡೆದಿವೆ, ಹೊಸದಾಗಿ ಏನಿಲ್ಲ. ಇದು ವಿಶೇಷ ಅಂತ ನೀವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಇಂಥ ಪ್ರಕರಣದಲ್ಲಿ ಯಾವುದಾದ್ರೂ ಮಾಹಿತಿ ಸಿಕ್ಕ ಪಕ್ಷದಲ್ಲಿ ತನಿಖೆ ಆಗಬೇಕು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೃಹ ಮಂತ್ರಿ ಹೇಳಿದ ಸ್ಟೇಟ್ಮೆಂಟ್ ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಮಾಹಿತಿ ಸಿಕ್ಕಲ್ಲಿ, ತನಿಖಾಧಿಕಾರಿಗಳ ಕೈಯಲ್ಲಿ ಮಾಹಿತಿ ಸಿಕ್ಕಲ್ಲಿ ಅವ್ರ ಅರ್ಜಿ ಕೊಟ್ಟಲ್ಲಿ ಮೇ ಟೇಕ್ ಅಪ್ ಇನ್ವೆಸ್ಟಿಗೇಷನ್. ಸೊ ಅದ್ರಲ್ಲಿ ತಪ್ಪೇನಿದೆ? ಸೊ ಇದರಲ್ಲಿ ನೀವು ವಿಶೇಷವಾಗಿ ನೀಡುವಂತಹದ್ದನ್ನ ಅವಕಾಶ ಇಲ್ಲ ಅಂತ ಹೇಳ್ತೀವಿ. ಒಂದ್ ವೇಳೆ ನಿಮಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲ ಅಂತಂದ್ರು ಅದನ್ನ ಟರ್ಮ್ಸ್ ಆಫ್ ರೆಫರೆನ್ಸ್ ಕೇಳಿ. ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನುವಂಥದ್ದು ಸರ್ಕಾರ ತನಿಖಾಧಿಕಾರಿ ಕೊಡುವಂತ ಅಧಿಕಾರ, SIT ಕೊಡುವಂತ ಅಧಿಕಾರ. ಆ ಅಧಿಕಾರವನ್ನ ವಿಸ್ತರಿಸುವಂತಹ, ಮೊಟಕುಗೊಳಿಸುವಂತ ಎಲ್ಲಾ ಅಧಿಕಾರ ಸರ್ಕಾರಕ್ಕೆ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ಮಾಡಬೇಕು ಅಂತ ಕೇಳಿಕೊಳ್ಳೋ ಅಧಿಕಾರ ಕೂಡ ತನಿಖಾಧಿಕಾರಿಗೆ ಇರ್ತದೆ. ಇದು ನಾವು ತಿಳ್ಕೊಳ್ಬೇಕಾದ ಅವಶ್ಯಕ. ಓಕೆ, ಈಗ ಇನ್ನೊಂದು ವಿಚಾರ ಏನು ಅಂದ್ರೆ BT ವೆಂಕಟೇಶ್ ಅವರೇ, ಇವತ್ತು 12 ದಿನ ಕಸ್ಟಡಿ ಅಂತ್ಯ ಆದ ನಂತರದಲ್ಲಿ ಆತನನ್ನ ಕಸ್ಟಡಿಗೆ ತಗೊಳ್ಳೋ ಸಂದರ್ಭದಲ್ಲಿ ಮೊನ್ನೆ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಹಿಂದೆ ಆತನ ಪರವಾಗಿದ್ದ ಮತ್ತು ಆತನ ಜೊತೆಗಿದ್ದ ವಕೀಲರು ಇಲ್ಲ. ಇವತ್ತು ಕಾನೂನು ಪ್ರಾಧಿಕಾರದಿಂದ ಆತನಿಗೆ ವಕೀಲರನ್ನ ಒದಗಿಸಲಾಗಿದೆ. ಅದರ ಅರ್ಥ ಹಿಂದೆ ಆತನ ಕುರಿತಾಗಿ ವಕಾಲತ್ ಹಾಕಿದವರು ವಕಾಲತನ್ನ ವಾಪಸ್ ಪಡೆದಿರ್ತಾರ. ಮತ್ತು ಆತನ ದೂರಿನಲ್ಲಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ ನಲ್ಲೂ ಓರ್ವ ವಕೀಲರ ಹೆಸರಿರೋದ್ರಿಂದ ಅವರ ವ್ಯಾಪ್ತಿ ಮತ್ತು ಅವರ ಪಾತ್ರ ಏನಿರುತ್ತೆ ಈ ಪ್ರಕರಣದಲ್ಲಿ? ಈಗ ಅವರು ವಕಾಲತ್ತನ್ನ ವಾಪಸ್ ಪಡೆದ ನಂತರವೇ ಕಾನೂನು ಪ್ರಾಧಿಕಾರದಿಂದ ಬೇರೆ ವಕೀಲರು ವಕಾಲತ್ತನ್ನ ಹಾಕ್ಬೇಕಾಗತ್ತಾ, ತೆಗಿದೇನೆ ಹಾಕ್ಬೋದಾ? ಇದು ಹೇಗ್ ನಡೆಯುತ್ತೆ BT ವೆಂಕಟೇಶ್ ಅವರೇ? ಸಂವಿಧಾನದಲ್ಲಿ ನೀವು ಓದದ ದೊಡ್ಡ ಸಮಸ್ಯೆ ಏನಂತ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಏನು ಬರೆದಿದೆ? An accused is entitled to an advocate of his choice. ತನ್ನ ಆಯ್ಕೆಯ, ತನ್ನ ಇಷ್ಟದ ವಕೀಲನನ್ನು ನೇಮಿಸಿಕೊಳ್ಳುವ ಅಧಿಕಾರ ಸಂವಿಧಾನ ಮೂಲಭೂತ ಹಕ್ಕಾಗಿ ಕೊಟ್ಟಿದೆ. ಒಂದು ವ್ಯಕ್ತಿಗೆ ಈಗ BT ವೆಂಕಟೇಶ್ ವಕೀಲ ಬೇಕು ಅಂತಂದ್ರೆ, ಆರೋಪಿ ಕೇಳಿದ್ರೆ ಕೋರ್ಟ್ BT ವೆಂಕಟೇಶ್ ನೋಟಿಸ್ ಕೊಡಬೇಕು. ಇವರು ಆರೋಪಿಗಳು BT ವೆಂಕಟೇಶ್ ನಿಮ್ಮನ್ನ ವಕೀಲನನ್ನ ಕೇಳ್ತಾ ಇದ್ರೆ ನೀವು ಬಂದು ವಕಾಲತ್ ಮಾಡಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿಗೆ ಹಣ ಕೊಡುವ ಶಕ್ತಿ ಇದೆಯೋ ಇಲ್ಲವೋ ಬೇರೆ ವಿಷಯ. ಆ ವ್ಯಕ್ತಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಹಣ ಕೊಡಬೇಕಾದ್ರೆ ಎಷ್ಟು ಕೊಡ್ತದೆ ಅದನ್ನ ತೆಗೆದುಕೊಂಡು ನಾನು ಆ ಪ್ರಕರಣವನ್ನು ಮಾಡಬೇಕು. ಸೊ ಇದು ಪ್ರತಿಯೊಬ್ಬ ವಕೀಲನ ನಾನು ಪ್ರಮಾಣ ಮಾಡಿ ಕೊಟ್ಟಿರುವಂತಹ ಒಂದು ಹೇಳಿಕೆ. ನಾನು ವಕೀಲನ ಕೋರ್ಟ್ ಹಾಕೊಳ್ಬೇಕಾದ್ರೆ ಇದು ಪ್ರತಿಯೊಬ್ಬ ವಕೀಲನ ಕೊಟ್ಟಿರುವಂತಹದ್ದು. ಇದು ಸಂವಿಧಾನಬದ್ಧವಾದ ಹಕ್ಕು. ಆಮೇಲೆ ವಕೀಲನ್ನು ಬದಲಿಸುವ ಹಕ್ಕು. ಒಬ್ಬ ಆರೋಪಿಗೆ ತನ್ನ ವಕೀಲ ಸರಿಯಾಗಿ ಇಲ್ಲ ಅಂತಂದ್ರೆ ಮ್ಯಾಜಿಸ್ಟ್ರೇಟ್ಗೆ, ನ್ಯಾಯಾಧೀಶರಿಗೆ ಹೇಳಿ ಈ ವ್ಯಕ್ತಿ ನನಗೆ ಬೇಕಾಗಿಲ್ಲ, ನನಗೆ ಬೇರೆ ವಕೀಲನ್ನು ಮಾಡಿಕೊಡಿ ಅಂತ ಹೇಳಿ ಆ ಕ್ಷಣ ಹೇಳಿದ್ರೆ ಆ ಕ್ಷಣದಲ್ಲಿ ಆ ವ್ಯಕ್ತಿಯನ್ನ ವಕಾಲತ್ತನ್ನ ಸ್ಟಾಪ್ ಮಾಡಿ ಇನ್ನೊಬ್ಬ ವಕೀಲನ್ನು ನೇಮಿಸುವಂತ ಅಧಿಕಾರ ಕೋರ್ಟ್ಗೆ ಇರ್ತದೆ, ಜವಾಬ್ದಾರಿಯೂ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಇದು ವಿಶೇಷವಾಗಿ ನನಗೆ ಕಂಡು ಬರೋದಿಲ್ಲ. ಇದು ರೆಗ್ಯುಲರ್ ಪ್ರಾಸೆಸ್ ಇನ್ ಎ ಕೋರ್ಟ್. ನನ್ನ ಆಯ್ಕೆ ಆದ ವ್ಯಕ್ತಿ ಈಗ ಇನ್ಮೇಲೆ ನನಗಿಲ್ಲ, ಆತನ ಬಗ್ಗೆ ನನ್ನ ನಂಬಿಕೆ ಇಲ್ಲ ಅಂತಂದ್ರೆ ಬೇರೆ ವಕೀಲನನ್ನ ಕೇಳುವಂತ ಅಧಿಕಾರ ಯಾವುದೇ ಆರೋಪಿಗೆ ಇರ್ತದೆ. ಓಕೆ, ಈಗ ಒಂದು ಪ್ರಕರಣ ದಾಖಲಾಯ್ತು ಅಂತಂದ್ರೆ ಆ ಪ್ರಕರಣದಲ್ಲಿ, ಅಂದ್ರೆ ಇದೇ ಪ್ರಕರಣದಲ್ಲಿ ನೋಡೋದಾದ್ರೆ ಆತನ ಸ್ವಯಂ ಪ್ರೇರಿತ ಹೇಳಿಕೆ ಇದೆ. ನ್ಯಾಯಾಲಯದ ಮುಂದೆ ಆತ ಹೇಳಿಕೆಯನ್ನ ದಾಖಲು ಮಾಡಿದ್ದಾನೆ. ಈಗ ಆತ SIT ತನಿಖೆಯಲ್ಲಿ ಹೇಳಿಕೆಯನ್ನ ಬದಲಿಸಿದ್ರೆ ಅಥವಾ ಬೇರೆ ರೀತಿಯಲ್ಲಿ ಆದ್ರೆ ಒಂದು ಕೇಸ್ ಮುಂದಿನ ದಿನಗಳಲ್ಲಿ ಯಾವುದು ಮುಖ್ಯ ಆಗುತ್ತೆ? ನ್ಯಾಯಾಲಯದಲ್ಲಿ ಆತ ದಾಖಲಿಸಿದ ಹೇಳಿಕೆ ಪ್ರಾಮುಖ್ಯತೆ ಪಡೆಯುತ್ತಾ ಅಥವಾ ಆ ನಂತರದಲ್ಲಿ ಆತ ಹೇಳಿಕೆಯನ್ನ ಬದಲಿಸಿ ಬೇರೆದು ಕೊಟ್ರೆ ಮುಖ್ಯ ಆಗತ್ತಾ? ಇದ್ರ ಬಗ್ಗೆ ಕಾನೂನು ಏನ್ ಹೇಳುತ್ತೆ BT ವೆಂಕಟೇಶ್ ಅವರೇ?
ನಿಮಗೆ ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನ್ಯಾಯಾಲಯದಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಸ್ತಾರೆ. ಮುಖ್ಯವಾದ ವಿಟ್ನೆಸ್ ಆದರೆ ಅದನ್ನ 164 ಸ್ಟೇಟ್ಮೆಂಟ್ ಅಂತಾರೆ. ಅಂದರೆ 164ನೇ ಕಲಂ ಅಡಿಯಲ್ಲಿ ರಿಕಾರ್ಡ್ ಮಾಡಲಾಗ್ತದೆ. ಸಾಮಾನ್ಯವಾಗಿ ಒಬ್ಬ ತನಿಖಾಧಿಕಾರಿ ಯಾವುದೇ ಸಾಕ್ಷಿ ಹೇಳಿಕೆಯನ್ನು ಪಡೆಯುವ ಅಧಿಕಾರ ಇರ್ತದೆ. ಆತನ 161 ಕೆಳಗಡೆ ಸಾಕ್ಷಿ ಹೇಳಿಕೆಯನ್ನು ಪಡ್ಕೊಳ್ತಾನೆ. ಯಾವ ವ್ಯಕ್ತಿಯ ಬಗ್ಗೆ ಒಂದು ಪ್ರಮುಖವಾದ ಸಾಕ್ಷಿ ಇದೆ, ಬದಲಿಸುವ ಚಾನ್ಸಸ್ ಇದೆ ಅಂತಂದ್ರೆ ಅದನ್ನ ನ್ಯಾಯಾಧೀಶರ ಮುಂದೆ ಆ ವ್ಯಕ್ತಿನ ಹಾಜರುಪಡಿಸಿ ಹೇಳಿಕೆಯನ್ನು ರಿಕಾರ್ಡ್ ಮಾಡ್ತಾರೆ. ಆ ರಿಕಾರ್ಡ್ ಮಾಡಬೇಕಾದಾಗ ಆ ನ್ಯಾಯಾಧೀಶರು ಆ ವ್ಯಕ್ತಿಯನ್ನು ನಿಮ್ಮ ಮೇಲೆ ಪೊಲೀಸನ ಒತ್ತಡ ಕೊಟ್ಟಿದ್ದಾರಾ, ನಿನಗೇನಾದರೂ ಆಮಿಷ ಕೊಟ್ಟಿದ್ದಾರಾ, ನಿಮಗೇನಾದರೂ ಹೆದರಿಸಿದ್ದಾರಾ, ನಿನಗೆ ಯಾರ್ದಾದ್ರೂ ಬೆದರಿಕೆ ಇದೆಯಾ, ಯಾವುದೇ ಬೇರೆ ಕಾರಣಕ್ಕಾಗಿ ನೀನು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ, ಸ್ವಇಚ್ಛೆಯಿಂದ ಕೊಡ್ತಾ ಇದೆಯಾ ಅಂತೆಲ್ಲ ಕನ್ಫರ್ಮ್ ಮಾಡಿಕೊಂಡು ಆ ಸ್ವಇಚ್ಛೆಯಿಂದ ಕೊಟ್ಟಿದ್ದಾನೆ ಅಂತೇಳಿ ಗೊತ್ತಾದ್ಮೇಲೆ ಆ ವ್ಯಕ್ತಿಯ ಹೇಳಿಕೆಯನ್ನ ಕೋರ್ಟ್ ಪಡೆಯುತ್ತೆ. ಅದನ್ನ 164 ಸ್ಟೇಟ್ಮೆಂಟ್ ಅಂತಾರೆ. ಆ ಸ್ಟೇಟ್ಮೆಂಟ್ ರಿಕಾರ್ಡ್ ಎಲ್ಲದನ್ನು ವಿಚಾರಿಸಿ ರಿಕಾರ್ಡ್ ಮಾಡಿದಂಥ ಸ್ಟೇಟ್ಮೆಂಟ್ಗೆ ಏನೈತಿ ಆ ಸ್ಟೇಟ್ಮೆಂಟ್ಗೆ ಸಾಕಷ್ಟು ಬಲ ಇರ್ತದೆ. ನಾಳೆ ತನಿಖೆಯಲ್ಲಿ ಆ ವ್ಯಕ್ತಿ ಬಂದು ಆ ಸ್ಟೇಟ್ಮೆಂಟಿಂದ ರಿಸೈಲ್ ಆಗ್ಬೋದು. ಅಂದರೆ ಆತೊಂದು ಅರ್ಜಿ ಕೊಟ್ಟು ನನಗೆ ಒತ್ತಡದ ಮೇಲೆ ಹೇಳಿಕೆಯನ್ನು ಪಡೀಲಾಯಿತು, ಆ ರೀತಿ ನಿಮ್ಮ ಒತ್ತಡ ಇಲ್ಲ ಅಂತ ಹೇಳಬೇಕು ಅಂತಲೂ ನಮಗೆ ಹೇಳಲಾಯಿತು ಅಂತ ಒಂದು ಹೇಳಿಕೆ ಕೊಟ್ಟ ಪಕ್ಷದಲ್ಲಿ ಆ ವ್ಯಕ್ತಿಯ ಸಂಬಂಧಪಟ್ಟ ಆಮೇಲೆ ನ್ಯಾಯಾಧೀಶರನ್ನು ಕೂಡ ಅದರಲ್ಲಿ ಎನ್ಕ್ವೈರಿ ಮಾಡಲಾಗ್ತದೆ ಮತ್ತು ಪೊಲೀಸರನ್ನು ಎನ್ಕ್ವೈರಿ ಮಾಡಲಾಗ್ತದೆ. ಆ ವ್ಯಕ್ತಿಯ ಹೇಳಿಕೆಯ ಬಗ್ಗೆ ಒಂದು ರಿಬಟ್ಟಬಲ್ ಎವಿಡೆನ್ಸ್ ಅಂತ ತೆಗೆದುಕೊಳ್ಳಾಗ್ತದೆ. ಇದು ಒಂದು ದರ್ ಇಸ್ ಎ ಪಾಸಿಬಿಲಿಟಿ. ಇಂಥ ಒಂದು 164 ಸ್ಟೇಟ್ಮೆಂಟ್ ಪ್ರಮುಖ ಸಾಕ್ಷಿಗಳಿಗೆ ಪೊಲೀಸರು ಸಾಮಾನ್ಯವಾಗಿ ರಿಕಾರ್ಡ್ ಮಾಡ್ತೀರಿ. ಪೋಕ್ಸೋ ಪ್ರಕರಣದಲ್ಲಿ ಮ್ಯಾಂಡೇಟ್ರಿ ಮಕ್ಕಳ ಒಂದು ದೌರ್ಜನ್ಯ ಆದಂಥ ಪ್ರಕರಣದಲ್ಲಿ ಬಿ.ಟಿ. ವೆಂಕಟೇಶ್ ಅವರೇ, ನಾನು ಹಿರಿಯ ನ್ಯಾಯವಾದಿ ಬಿ.ಟಿ. ವೆಂಕಟೇಶ್ ಅವರು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಂದ್ರೆ ಒಂದು ತನಿಖೆ ನಡೆಯೋ ಹೊತ್ತಿಗೆ ಆಗಬಹುದಾದ ಮತ್ತು ನಡಿಬೇಕಾದಂತ ಪ್ರೋಸೆಸ್ ಈಗ ತನಿಖಾಧಿಕಾರಿಗಳಿಂದ ನಡೀತಿದೆ ಅಂತ. ಕಂಟಿನ್ಯೂ ಸರ್. ಎಸ್ ಸರ್, ಕಂಟಿನ್ಯೂ ಪ್ಲೀಸ್. ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸ್? ಹಲೋ, ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ? ಹಲೋ, ಪ್ಲೀಸ್ ರೀಜಾಯ್ನ್ ಆಗಿ ಬಿ.ಟಿ. ವೆಂಕಟೇಶ್ ಅವರೇ. ಸಾರಿ, ಡನ್. ಹಿರಿಯ ನ್ಯಾಯವಾದಿ ಬಿ.ಟಿ. ವೆಂಕಟೇಶ್ ಅವರು ಹೆಚ್ಚಿನ ಮಾಹಿತಿ ಮತ್ತು ಅಭಿಪ್ರಾಯಗಳನ್ನ ಹಂಚಿಕೊಳ್ತಾ ಇದ್ರು. ಯಾವುದೇ ಪ್ರಕರಣದಲ್ಲಿ ಅದು ಎಷ್ಟು ವರ್ಷಗಳೇ ಆಗ್ಲಿ, ಅದು ಕೋರ್ಟ್ ಇಂದ ಖುಲಾಸೆಗೊಂಡಿದ್ರು ಕೂಡ ಅದಕ್ಕೆ ಮತ್ತೊಂದು ರೂಪದ ಆಯಾಮ ಅಥವಾ ತನಿಖೆಯನ್ನ ಆರಂಭ ಮಾಡೋದಕ್ಕೆ ಸಾಧ್ಯ ಇದೆ. SITಗೂ ಕೂಡ ಸಾಧ್ಯ ಇದೆ. ತನಿಖೆಯ ಸಂದರ್ಭದಲ್ಲಿ ಏನಾದ್ರೂ ಮಹತ್ವದ ಸುಳಿವು ಮತ್ತು ಆ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಲಿಂಕ್ ಸಿಕ್ಕ ಸಂದರ್ಭದಲ್ಲಿ, ಅಂದ್ರೆ ಮಹತ್ವದ ಸಾಕ್ಷ್ಯಗಳು ಸುಳಿವು ಸಿಕ್ಕ ಸಂದರ್ಭದಲ್ಲಿ ತನಿಖಾಧಿಕಾರಿ ತನ್ನ ವಿವೇಚನೆಯನ್ನ ಅನುಸರಿಸಿ ಅದನ್ನ ಮಾಡುವಂತ ಅವಕಾಶಗಳು ಎಲ್ಲಾ ಕಾಲಕ್ಕೂ ಇರುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಕೇಳಿಸಿದೆಯಾ ಬಿ.ಟಿ. ವೆಂಕಟೇಶ್ ಅವರು? ಈಗ ಕೇಳಿಸ್ತಾ ಇದೆ. ಕಂಟಿನ್ಯೂ ಮಾಡಿ. ಇದು ಏನಾಗ್ತದೆ, ಆ ಒಂದು ವ್ಯಕ್ತಿಗೆ ಅಧಿಕಾರ ಇದ್ದೇ ಇರ್ತದೆ. ಈಗ ತನಿಖೆಗೆ ಯಾವುದೇ ಒಂದು ಆ 164 ಸ್ಟೇಟ್ಮೆಂಟ್ ಏನು ರಿಕಾರ್ಡ್ ಮಾಡಿರ್ತದೆ ಅದಕ್ಕೆ ತುಂಬಾ ಬೆಲೆ ಇರ್ತದೆ. ಹಾಗಾಗಿ ಸಾಕಷ್ಟು ಇಂತಹ ಪ್ರಕರಣಗಳಲ್ಲಿ ಇನ್ನು 164 ಸ್ಟೇಟ್ಮೆಂಟ್ ಮಾಡಲಾಗ್ತದೆ. ಆ ನಂತರ ವ್ಯಕ್ತಿ ಏನಾದರೂ ವ್ಯತ್ಯಾಸ ಬಂದ್ಲಿಕ್ಕೆ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಅಂತೀವಿ. ಅಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಗೋಪ್ಯತೆಯನ್ನು ನಾವು ಕಾಪಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತಂದ ಪಕ್ಷದಲ್ಲಿ ಸ್ಟೇಟ್ಮೆಂಟ್ ಮಾಡಿದಾಗ ಆ ಪ್ರಕರಣವನ್ನು ಇನ್ ಕ್ಯಾಮರಾ ಮಾಡಿ ಅಂತ ಅರ್ಜಿ ಕೊಡ್ಲಿಕ್ಕೆ ಅಧಿಕಾರ ಇದೆ. ಇನ್ ಕ್ಯಾಮರಾ ಮಾಡಿ ಅಂತ ಪೊಲೀಸರು ಅರ್ಜಿ ಕೊಟ್ಟಾಗ ಮಾಧ್ಯಮದವರನ್ನು ಎಲ್ಲರನ್ನೂ ಕೂಡ ನ್ಯಾಯಾಧೀಶರು ಮತ್ತು ಆರೋಪಿ ಮತ್ತು ಪೊಲೀಸರು ಮತ್ತು ಸರ್ಕಾರಿ ವಕೀಲರು ಮತ್ತು ಆರೋಪಿಯ ವಕೀಲರು ಇಷ್ಟು ಜನನ ಬಿಟ್ಟು ಬೇರೆ ಯಾರನ್ನು ಕೂಡ ನಿಮಗೆ ಕೋರ್ಟ್ನಲ್ಲಿ ಹಾಜರಾಗಲಿಕ್ಕೆ ಅವಕಾಶ ಇರೋದಿಲ್ಲ. ನಂತರ ಅದರ ಮಾಹಿತಿಯನ್ನು ಯಾವುದೇ ವ್ಯಕ್ತಿಗೆ ಪಬ್ಲಿಕ್ ಆಗಿ ತಿಳಿಸ್ಲಿಕ್ಕೆ ಅವಕಾಶ ಇರೋದಿಲ್ಲ. ಇಂಥ ಒಂದು ರಿಕಾರ್ಡ್, ಯಾಕೆಂದರೆ ಇದು ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇರೋದ್ರಿಂದ, ಅಂದರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ಇಲ್ಲಿ ಟ್ರಯಲ್ ನಡೀತಾ ಇಲ್ಲ, ಈಗ ನಡೀತಾ ಇರುವಂಥದ್ದೇನು ತನಿಖೆ ನಡೀತಾ ಇದೆ. ಸೊ ತನಿಖೆ ನಡೀತಿರೋ ಪಕ್ಷದಲ್ಲಿ ಎಲ್ಲ ಮಾಹಿತಿಯ ಒಂದು ಗೋಪ್ಯತೆ ಕಾಪಾಡುವುದು, ಎಲ್ಲ ಮಾಹಿತಿಯ ಒಂದು ಸ್ವಾಧೀನ ಇರುವುದು ತನಿಖಾಧಿಕಾರಿಗೆ ಮಾತ್ರ. ಅದನ್ನ ನ್ಯಾಯಾಧೀಶ ಕೂಡ ಕೇಳಲಿಕ್ಕೆ ಅವಕಾಶ ಇಲ್ಲ, ಕೇಳೋ ಅಧಿಕಾರ ಇಲ್ಲ. ಸಾರಿ ಟು ಇಂಟರಪ್ಟ್ ಬಿ.ಟಿ. ವೆಂಕಟೇಶ್ ಅವರೇ, ಈಗ SITನೋ ಅಥವಾ ಬೇರೆ ಯಾವುದೋ ಒಂದು ಸಂಸ್ಥೆ ಈ ತರದ ಯಾವುದೋ ವಿಚಾರದಲ್ಲಿ ತನಿಖೆ ನಡೆಸೋ ಹೊತ್ತಿಗೆ ಎಲ್ಲಾ ಪ್ರಕರಣಗಳಲ್ಲಿ ಈ ತರದ ಗೌಪ್ಯತೆಯನ್ನ ಕಾಪಾಡ್ಕೊಳ್ಳೋದಿಲ್ಲ. ಆ ತರದ ಏನಾದ್ರು ಇದೆಯಾ ಟರ್ಮ್ಸ್ ಗಳು ಪರ್ಟಿಕ್ಯುಲರ್ ಈ ತರದ ವಿಚಾರದಲ್ಲಿ ಅಥವಾ ಈ ತರದ ಪ್ರಕರಣಗಳಲ್ಲಿ ಗೌಪ್ಯತೆ ಕಾಪಾಡ್ಕೊಳ್ಬೇಕು ಅಂತ, ಅಥವಾ ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟ ವಿಚಾರವಾ? ಇಲ್ಲ. ಗೋಪ್ಯತೆ ಅನ್ನುವಂಥದ್ದು ಪ್ರತಿಯೊಬ್ಬ ತನಿಖಾಧಿಕಾರಿ ಕೂಡ ಪ್ರಾಕ್ಟೀಸ್ ಮಾಡಬೇಕಾಗಿರುವಂಥದ್ದು. ಇನ್ಫ್ಯಾಕ್ಟ್ ನಮ್ಮಲ್ಲಿ ಸಾಕಷ್ಟು ಪ್ರಕರಣಗಳು ಮಾಡೋದಿಲ್ಲ ಅನ್ನೋವಂಥದ್ದು ಸರಿಯಲ್ಲ. ಆ ರೀತಿಯಲ್ಲಿ ಯಾವುದೇ ತನಿಖೆ ಮಾಡಬೇಕಾದಾಗ ಆ ತನಿಖೆ ಗೋಪ್ಯತೆಯನ್ನು ಕಾಪಾಡಿಕೊಳ್ಳುವ ಗುರುತರ ಜವಾಬ್ದಾರಿ
ಇರ್ತದೆ. ಇನ್ಫ್ಯಾಕ್ಟ್ ನಾನು ಪ್ರಾಸಿಕ್ಯೂಟರ್ ಆಗಿದ್ದಾಗ ಯಾವುದೋ ಒಂದು ವಿಷಯ ಮ್ಯಾಜಿಸ್ಟ್ರೇಟ್ ನನಗೆ ಅದಕ್ಕೆ ಕ್ಲಾರಿಫಿಕೇಶನ್ ಬೇಕು ಅಂತಂದಾಗ ಆ ಮ್ಯಾಜಿಸ್ಟ್ರೇಟ್ ವೈಯಕ್ತಿಕವಾಗಿ ತೋರಿಸಿ ಆ ಪುಟವನ್ನು ತೋರಿಸಿ ಮತ್ತೆ ವಾಪಸ್ನ ಪಡಿತೀನಿ. ಆ ಮ್ಯಾಜಿಸ್ಟ್ರೇಟ್ ಬಗ್ಗೆ ಯಾವುದು ಮಾತಾಡೋ ಹಾಗಿಲ್ಲ, ಪಬ್ಲಿಕ್ಕಾಗಿ ಹೇಳೋ ಹಾಗೂ ಇಲ್ಲ. ಇದು ನಾನು ಒಂದು ಇದರಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲ, ಹೈಕೋರ್ಟಲ್ಲೂ ಕೂಡ ನಾವು ತನಿಖೆ ಪೆಂಡಿಂಗ್ ಇದ್ದಾಗ ನಾವು ಮಾಹಿತಿಯನ್ನ ಕೋರ್ಟಿನ ನೋಟಕ್ಕೆ ಕೊಟ್ಟು ಅದ್ರ ಬಗ್ಗೆ ಯಾವುದೇ ಒಂದು ವಿಮರ್ಶೆ ವಿವರಣೆ ಕೊಡದಂತೆ, ಅದ್ರ ಬಗ್ಗೆ ಮಾತಾಡದಂತೆ ಒಂದು ರಿಕ್ವಿಸಿಷನ್ ಕೊಡ್ತೀವಿ. ಹಾಗಾಗಿ ನ್ಯಾಯಾಧೀಶರು ಯಾರು ಕೂಡ ಯಾವುದೇ ರೀತಿ ಒಂದು ರಿಕ್ವೆಸ್ಟ್ ಕೊಟ್ಟಾಗ ಯಾರು ಕೂಡ ಮಾತಾಡೋದಿಲ್ಲ. ಅದೆಷ್ಟೋ ಪ್ರಕರಣ ನಾನೇ ಡೈರೆಕ್ಟಾಗಿ ನಾನು ನ್ಯಾಯಾಧೀಶರು ಕೊಟ್ಟಿದ್ದೀನಿ. ಒಂದು ಸ್ಪಷ್ಟವಾಗಿ ಓಪನ್ ಕೋರ್ಟಲ್ಲೇ ಕೊಟ್ಟಿದ್ರು ಕೂಡ ಜಡ್ಜ್ ನಾನು ಕೊಟ್ಟಂತ ಮಾಹಿತಿಯನ್ನು ಓದಿ ನನಗೆ ವಾಪಸ್ ಕೊಟ್ಟು ನಾನು ಐ ಆಮ್ ಸ್ಯಾಟಿಸ್ಫೈಡ್ ಅಂತಾರೆ ಅಷ್ಟೇ, ಇನ್ನೇನು ಹೇಳಲ್ಲ. ಅವ್ರು ಸ್ಯಾಟಿಸ್ಫೈ ಆಗಿದಾರೋ ಸ್ಯಾಟಿಸ್ಫೈ ಆಗಿಲ್ವೋ ಅಷ್ಟೇ ಶಬ್ದ ಮಾತಾಡ್ತಾರೆ. ಸೊ ನಾನು ತನಿಖೆ ಇರೋದ್ರಿಂದ ಸ್ವಾಮಿ ಇದನ್ನ ಮುಗಿಸಿದ ಮೇಲೆ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿದ ಮೇಲೆ ಆಯ್ತು ಅಂತ ಹೇಳ್ತಾರೆ. ಹಾಗಾಗಿ ಈ ಗೋಪ್ಯತೆ ಕಾಪಾಡುವುದು ತುಂಬಾ ಪ್ರಮುಖವಾದಂಥ ವಿಷಯ ಆಗಿರ್ತದೆ. ಸಾಕಷ್ಟು ಪ್ರಕರಣಗಳನ್ನು ನಡೆಸೋದಿಲ್ಲ, ಅದು ತಪ್ಪು. ಪ್ರತಿಯೊಂದು ತನಿಖೆಯಲ್ಲೂ ಕೂಡ ಚಾರ್ಜ್ ಶೀಟ್ ಆಗುವ ತನಕ, ಚಾರ್ಜ್ ಶೀಟ್ ಸಲ್ಲಿಸುವ ತನಕ, ಫೈನಲ್ ರಿಪೋರ್ಟ್ ಅಂತಿಮ ವರದಿ ಸಲ್ಲಿಸುವ ತನಕ ಗೋಪ್ಯತೆಯನ್ನು ಕಾಪಾಡಿಕೊಳ್ಳುವಂತ ಗುರುತರ ಜವಾಬ್ದಾರಿ ಪ್ರತಿ ತನಿಖಾಧಿಕಾರಿ ಮೇಲಿದೆ. ಓಕೆ, ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ. ಅಂದ್ರೆ ಈ ಪ್ರಕರಣ ಸ್ವಲ್ಪ ವಿಭಿನ್ನ ಮತ್ತು ಇಡೀ ರಾಜ್ಯ ದೇಶದ ಕುತೂಹಲ ಕೆರಳಿಸಿರೋ ಕಾರಣಕ್ಕಾಗಿ ಮತ್ತು ಇದರ ವ್ಯಾಪ್ತಿ ಬಹಳ ದೊಡ್ಡದಿರೋ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ಕಾಲಮಿತಿಯಲ್ಲಿ ಮುಗಿಯತ್ತೆ ಅಂತ ಅಂದ್ಕೊಳ್ಳಕ್ ಆಗೋದಿಲ್ಲ. ಈ ನಡುವೆ ಊಹಾಪೋಹದ ಸುದ್ದಿಗಳು ನೂರಾರು ಹರಿದಾಡ್ತಿದೆ. ಇದರ ಜೊತೆಗೆ ಕೇಂದ್ರದ ಬೇರೆ ಬೇರೆ ಸ್ವಾಯತ್ತ ತನಿಖಾ ಸಂಸ್ಥೆಗಳು ಇದಕ್ಕೆ ಎಂಟ್ರಿ ಕೊಡ್ತಿದ್ವೆ. ಇಡಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ, NIA ಬಗ್ಗೆ ಚರ್ಚೆ ಆಗ್ತಿದೆ. ಇದೆಲ್ಲವೂ ಒಟ್ಟು ಸೇರಿದ್ರೆ ಏನಾಗತ್ತೆ? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದರಲ್ಲಿ ತುಂಬಾ ಸ್ಪಷ್ಟವಾದ ಇದರಲ್ಲಿನೋ ನನಗೆ ಇದ್ರ ಬಗ್ಗೆ ತುಂಬಾನೇ ಅತಿಯಾದ ಚರ್ಚೆ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಇಂಥ ಒಂದು ಪ್ರಕರಣಗಳು ನಡೆದಿವೆ, ದಫನ್ ಮಾಡಲಾಗಿದೆ ಅಂತ ಅವನು ಮಾಹಿತಿ ಕೊಟ್ಟಿದ್ದಾನೆ. ಆ ಮಾಹಿತಿ ಏನು? ಆ ದಫನ್ ಮಾಡಿದ್ದು ವ್ಯಕ್ತಿ ಏನಿದೆ, ಆ ದಫನ್ ಆಗಿರೋದೇನಿದೆ, ಅದು ಆ ವ್ಯಕ್ತಿಯ ಸಾವು ಸಹಜವಾದ ಸಾವು, ಅಸಹಜವಾದ ಸಾವು, ಅಸಹಜವಾದ ಸಾವನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ಸಾವು, ಅಥವಾ ಕೊಲೆಯಿಂದ ಆದಂಥ ಸಾವು, ಅಥವಾ ಆಕ್ಸಿಡೆಂಟಲ್ ಆದಂಥ ಸಾವು, ಯಾವ ರೀತಿಯಾದ ಸಾವು ಸಂಬಂಧಪಟ್ಟಂತೆ ಆ ದೇಹ ಸಿಕ್ಕಾಗ ಅದನ್ನು ಫೊರೆನ್ಸಿಕ್ ಎಕ್ಸಾಮಿನೇಷನ್ ಮಾಡಿದಾಗ ಮಾಹಿತಿ ಸಿಕ್ಕತ್ತೆ. ಆ ಮಾಹಿತಿ ಸಿಕ್ಕ ನಂತರ ಅದರ ಜೊತೆಗೆ ಆ ವ್ಯಕ್ತಿಯ ಬಗ್ಗೆ ಇರುವಂಥ ಐಡೆಂಟಿಟಿ, DNA ಐಡೆಂಟಿಟಿ ಮಾಡಬೇಕಾಗಿ ಬರ್ತದೆ. ನಂತರ ಅದರ ಜೊತೆಗೆ ಆ ವ್ಯಕ್ತಿಯಲ್ಲಿ ನಡೆದಂಥ ಆ ಪ್ರಕರಣ, ಆ ಸಮಯದಲ್ಲಿ ಇದ್ದಂಥ ವ್ಯಕ್ತಿಗಳು ಯಾರು, ಜೊತೆ ಇದ್ದಂಥ ವ್ಯಕ್ತಿಗಳು ಯಾರು, ಸಂಪರ್ಕದಲ್ಲಿದ್ದಂಥ ವ್ಯಕ್ತಿಗಳು ಯಾರು, ಅವ್ರನ್ನೆಲ್ಲರನ್ನೂ ಕೂಡ ತನಿಖೆ ಮಾಡಬೇಕಾಗಿ ಬರ್ತದೆ. ಇದೆಲ್ಲ ಆದ ನಂತರ ಯಾರ ಮೇಲಾದರೂ ಅನುಮಾನ ಬಂದ ಪಕ್ಷದಲ್ಲಿ ಅನುಮಾನಿತ ಅಪರಾಧಿ ಅಂಥೇಳಿ ಓಕೆ, ವಿ.ಟಿ. ವೆಂಕಟೇಶ್ ಅವರ ಕನೆಕ್ಟಿವಿಟಿ ಸ್ವಲ್ಪ ಮಿಸ್ ಆಗಿದೆ, ಏನೋ ತಾಂತ್ರಿಕ ಸಮಸ್ಯೆ ಆಗಿದೆ, ಮತ್ತೆ ನಮ್ಮನ್ನ ಸೇರ್ಕೊಳ್ತಾರೆ. ಈ ಪ್ರಕರಣದಲ್ಲಿ, ಚಿನ್ನಯ್ಯ ಪ್ರಕರಣದಲ್ಲಿ ಆತ ದೂರನ್ನ ಸಲ್ಲಿಕೆ ಮಾಡಿದ್ದಾನೆ, ನೂರಾರು ಶವಗಳನ್ನ ವಿಲೇವಾರಿ ಮಾಡಿದ್ದೇನೆ ಅಂತ ಕೇಳಿಸ್ತಿದೆಯಲ್ಲ ಸರ್? ಮತ್ತೆ I'll come back in a minute. ಡನ್. ಓಕೆ, ಈ ತರದ್ದು ನಡೆದ ಹೊತ್ತಲ್ಲಿ ಅಂದ್ರೆ ಅದಕ್ಕೆ ಪೂರಕವಾಗಿ ಯಾರನ್ನಾದ್ರೂ ವಿಚಾರಣೆಗೆ ಒಳಪಡಿಸ್ಬೇಕು ಅಂತ SITಗೆ ಅನ್ಸಿದ್ರೆ ಅಥವಾ ಆ ಪ್ರಕರಣದಲ್ಲಿ ಅಷ್ಟು ಗಟ್ಟಿತನ ಇದ್ರೆ ಖಂಡಿತ ವಿಚಾರಣೆಗೆ ಒಳಪಡಿಸುತ್ತೆ. ಅದರ ಜೊತೆಗೆ ಸೌಜನ್ಯ ಪ್ರಕರಣದ ಮರು ತನಿಖೆ ಆದ್ರೂ ಕೂಡ ಅದರ ಆಶ್ಚರ್ಯ ಎಲ್ಲ, ಬೇಕಾದಂತ ಸಾಕ್ಷ್ಯಗಳು, ಪುರಾವೆಗಳು, ಲಿಂಕ್ಗಳು ಅಥವಾ ಬೇರೆ ಏನಾದ್ರೂ ಹೆಚ್ಚಿನ ಸುಳಿವು ಸಿಕ್ಕಿದ್ರೆ SIT ಅದರ ಬುಡಕ್ಕೂ ಹೋಗುವಂತ ಸಾಧ್ಯತೆ ಇದೆ. ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆದ್ರೆ ಇವತ್ತು ವಿಚಾರಣೆಗೆ ಕೆಲವರನ್ನ ಕರೆಸಿದ್ದಾರೆ ಅಂತ ಮಾತ್ರಕ್ಕೆ ಅದನ್ನ ಮತ್ತೆ ಓಪನ್ ಮಾಡಿದೆ ಅಂತ ಅಂದ್ಕೊಳಕ್ ಆಗೋದಿಲ್ಲ ಅಂತ. ಕಂಟಿನ್ಯೂ ಮಾಡಿ ವಿ.ಟಿ. ವೆಂಕಟೇಶ್ ಅವರೇ, ತಾವು ಹೇಳ್ತಾ ಇದ್ರಿ ಚಿನ್ನಯ್ಯನ ವಿಚಾರವಾಗಿ, ಕಂಟಿನ್ಯೂ ಮಾಡಿ ಪ್ಲೀಸ್. ಸೊ ಆ ಒಂದು ತನಿಖೆ ನಡೀತಿದೆ. 164 ಸ್ಟೇಟ್ಮೆಂಟ್ ತೆಗೆದುಕೊಂಡ ನಂತರ ಕೊಟ್ಟಾಗಿದೆ ಆ ವ್ಯಕ್ತಿ. ಅದಾದ ನಂತರ ತನಿಖೆಯನ್ನು ಕೈ ತಗೊಳ್ಳಲಾಗಿದೆ. ಸಾಕಷ್ಟು ಪ್ರಕರಣ ಪ್ರದೇಶಗಳಲ್ಲಿ ಅದಲ್ಲಿ ನಿಮಗೆ ಎಕ್ಸ್ಹ್ಯೂಮೇಷನ್ ಪ್ರಯತ್ನ ಮಾಡಲಾಗ್ತಾ ಇದೆ. ಕೆಲವು ಕಡೆಗೆ ಭಾಗಗಳು ಸಿಕ್ಕಿವೆ, ಐಡೆಂಟಿಫಿಕೇಶನ್ ಪ್ರಯತ್ನ ನಡೀತಾ ಇದೆ. ಇದೆಲ್ಲವೂ ಕೂಡ ಒಂದು ವೈಜ್ಞಾನಿಕವಾಗಿರುವಂತಹ ಒಂದು ತನಿಖೆ ಆಗಿದೆ. ಆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಊಹಾಪೋಹಗಳಿಗೆ 108 ಅವಕಾಶ ಕೊಡದೆ ತನಿಖೆ ಮಾಡ್ತಿರುವಂಥ ಅಧಿಕಾರಿಗಳು ಒಂದಿಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟು ಬಿಟ್ಟರೆ ಅವರು ಅದನ್ನ ಪೂರ್ತಿಯಾಗಿ ತನಿಖೆಯನ್ನು ಪೂರ್ಣಗೊಳಿಸಿ ನಂತರ ತಿಳಿಸಲಾಗ್ತದೆ. ನಿಮಗೆ ಕಾಲ ಮಿತಿ ಅನ್ನುವಂಥ ಪ್ರಶ್ನೆ ಬಂತು ಅಂತಂದರೆ ಒಂದು ಪ್ರಶ್ನೆ ಇದೆ. ಒಬ್ಬ ಆರೋಪಿ ಯಾರಾದರೂ ಕಸ್ಟಡಿಲಿದ್ದರೆ, ನ್ಯಾಯಾಂಗದ ಕಸ್ಟಡಿಲಿದ್ದರೆ
ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ಪ್ರಕರಣದ ತನಿಖೆ ಸಂಬಂಧಪಟ್ಟಂತೆ 60 ದಿನಗಳಲ್ಲಿ ನೀವು ಮಾಡಬೇಕಾದ ಒಂದು ಜವಾಬ್ದಾರಿ ಇರ್ತದೆ. ಅಂದ್ರೆ ಆ ಕಸ್ಟಡಿ ದಿವಸಗಳಿಗೆ ಇಲ್ಲಪ್ಪ ಅಂದ್ರೆ ವ್ಯಕ್ತಿಗೆ ಬೇಲನ್ನು ಕೊಡಬೇಕಾದಂತ ಒಂದು ಅವಕಾಶ ಕಾನೂನು ಕೊಡ್ತದೆ. ಆದ್ರೆ ತನಿಖೆ ನಿಲ್ಲಲ್ಲ, ಅದು ಜ್ಞಾಪಕ ಇಟ್ಕೊಳ್ಬೇಕು. ಆ ವ್ಯಕ್ತಿಗೆ ಬೇಲ್ ಸಂಬಂಧಪಟ್ಟಂತೆ ಹೊರತಾಗಿ ತನಿಖೆ ನಿಲ್ಲಲ್ಲ. 60 ದಿನಗಳಲ್ಲಿ ತನಿಖೆ ಪೂರ್ಣ ಆಗದಿದ್ದ ಪಕ್ಷದಲ್ಲಿ ಆರೋಪಿಗೆ ಬೇಲ್ ಕೊಡ್ತೀವಿ ಅಂತೇಳಿ ತನಿಖೆ ನಿಲ್ಲಲ್ಲ. ಅದು ಜ್ಞಾಪಕ ಇಟ್ಕೊಳ್ಬೇಕಾದ ಅವಶ್ಯಕತೆ ಇದೆ. ತನಿಖೆ ಪೂರ್ತಿ ಆಗೋ ತನಕ ಅದಕ್ಕೆ ಟೈಮ್ ಇರ್ತದೆ. ಸಾಕಷ್ಟು ಪ್ರಕರಣಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕೆಲವು ಪ್ರಕರಣದಲ್ಲಿ 1 ವರ್ಷ ಟೈಮ್ ತಗೊಳ್ಳಲಾಗಿದೆ, 2 ವರ್ಷ ಟೈಮ್ ತೆಗೆದುಕೊಳ್ಳಲಾಗಿದೆ. ನಾನೇ ನಡೆಸಿದ ಪ್ರಕರಣಗಳಲ್ಲಿ ಇಂಥದ್ದು ನಡೆದಿದೆ. ಇದೊಂದು ಹೊಸೇನಲ್ಲ. 2 ವರ್ಷ 2.5 ವರ್ಷ ತನಿಖೆ ನಂತರ ಚಾರ್ಜ್ ಶೀಟ್ ಫೈಲ್ ಮಾಡಲಾಗಿದೆ. ಆ ಸಮಯದಲ್ಲಿ ನಿಮಗೆ ಆರೋಪಗಳಿಗೆ ನಿಮಗೆ ಬೇಲ್ ಕೊಡಲಾಗ್ತದೆ. ಈಗ ಆ ಆರೋಪಗಳೇನಾದರೂ ಟೆರರಿಸಂ ಸಂಬಂಧಪಟ್ಟದ ಆತಂಕವಾದಿಯ ಒಂದು ಆರೋಪಗಳಿತ್ತಪ್ಪ ಅಂತಂದ್ರೆ 2 ವರ್ಷ ತನಿಖೆ ನಡೆದ್ರು ಕೂಡ ಆ ವ್ಯಕ್ತಿಗೆ ಬೇಲ್ ಸಿಕ್ಕೋದಿಲ್ಲ. ಸೊ ಇದಿರುವಂತ ಒಂದು ವ್ಯವಸ್ಥೆ, ಇದು ಕಾನೂನು. ಸೊ ಈ ರೀತಿಯಾದಂತಹ ಒಂದು ವ್ಯವಸ್ಥೆ. ಸಾರಿ ಡನ್. ಈಗ ಆದ್ರೆ ನೀವ್ ಹೇಳಿದ್ರಿ 60 ದಿನಗಳ ಒಳಗೆ ತನಿಖೆ ಮುಂದುವರಿಯತ್ತೆ, ಅದು ಪ್ರೊಸೀಡಿಂಗ್ಸ್ ನಡೆಯುತ್ತೆ, ಆದ್ರೆ ಬೇಲ್ ಕೊಡ್ಬೇಕಾಗತ್ತೆ ಅಂತ UAPA ಅಥವಾ ಬೇರೆ ಟೆರರಿಸ್ಟ್ ಆಕ್ಟಿವಿಟೀಸ್ ಹೊರತುಪಡಿಸಿ ಉಳಿದಂತದ್ದು ಕೊಡಬೇಕು ಅಂದಾಗ, ಈಗ ನಮ್ಮ ರಾಜ್ಯದಲ್ಲಿ ದರ್ಶನ್ ಪ್ರಕರಣ ಇದೆ ಅಥವಾ ಪ್ರಜ್ವಲ್ ಪ್ರಕರಣ ಇದೆ, ಅದು ನಿಮ್ಗೆ ಕೇಸ್ ಕಂಪ್ಲೀಟ್ ಆಗುತ್ತೆ ಅನ್ಕೊಂಡು, ಈಗ ದರ್ಶನ್ಗೂ 2 ತಿಂಗಳಲ್ಲಿ ಏನ್ ಬೇಲ್ ಸಿಕ್ಕಿಲ್ಲ, ಅದು ಪ್ರಜ್ವಲ್ಗಂತೂ ಇಲ್ವೇ ಇಲ್ಲ, ಅದು ಕನ್ವಿಕ್ಷನ್ ಆಗೋಯ್ತು. ಇದು ಯಾಕಾಯ್ತು? ಇದು ಬೇರೆ ಈ ರೀತಿಯ ಪ್ರಕರಣಗಳ BT ವೆಂಕಟೇಶ್ ಅವರೇ? ನಿಮಗೆ 60 ದಿನಗಳಲ್ಲೇ ಚಾರ್ಜ್ ಶೀಟ್ ಫೈಲ್ ಮಾಡಲಾಯ್ತು ದರ್ಶನ್ ಇದು ಉಜ್ವಲ್ ರೇವಣ್ಣ ಪ್ರಕರಣದಲ್ಲಿ. ದರ್ಶನ್ ಪ್ರಕರಣದಲ್ಲೂ 60 ದಿನದಲ್ಲಿ ಬೇಲ್ ಚಾರ್ಜ್ ಶೀಟ್ ಫೈಲ್ ಮಾಡಲಾಯ್ತು, ಮುಗೀತು ಅಲ್ಲಿಗೆ. ದಟ್ಸ್ ಇಟ್. ಬೇಲಿಗೆ ಒಂದ್ಸಲ ಫೈಲ್ ಮಾಡಿದ ಮೇಲೆ ಅದನ್ನ ಬೇಲನಿಗೆ ಹಕ್ಕು ಅಂತ ಕೇಳಕ್ ಸಾಧ್ಯ ಇಲ್ಲ, ಅಷ್ಟೇ, ಮುಗೀತು. 60 ದಿನ ತನಿಖಾಧಿಕಾರಿ ವರದಿ ಕೊಟ್ಟ ತಕ್ಷಣ, ಅಂತಿಮ ವರದಿ ಕೊಟ್ಟ ತಕ್ಷಣ 60 ದಿನಗಳ ಒಳಗಡೆಗೆ ಆ ವ್ಯಕ್ತಿಗೆ ಬೇಲಿಗೆ ಅಧಿಕಾರ ಸಿಕ್ಕದಿಲ್ಲ. ದಟ್ಸ್ ಇಟ್. ಓಕೆ. ಈಗ ಇನ್ನೊಂದು, ಈಗ ಸಾರ್ವಜನಿಕವಾಗಿ ಲಭ್ಯವಾಗಿರುವ ಮಾಹಿತಿಗಳು RTI ಮುಖಾಂತರವಾಗಿ ಕೆಲವರು ತಗೊಂಡಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ ತಗೊಂಡಿರುವ ಆ ಮಾಹಿತಿಗಳಲ್ಲಿ ಕೆಲವು ಅಪರಿಚಿತ ಅಸ್ವಾಭಾವಿಕ ಸಾವುಗಳು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಆ ಶವ ಸಿಕ್ಕ ಮತ್ತು ಸತ್ತ ದಿನವೇ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನ ವಿಲೇವಾರಿ ಮಾಡಲಾಗಿದೆ. ಕಾನೂನು ಏನ್ ಹೇಳುತ್ತೆ ಈ ಕುರಿತಂತೆ? ಒಂದು ಅಪರಿಚಿತ ಶವ ಸಿಕ್ಕಾಗ, ಅದು ಮೈನರ್ ಗರ್ಲ್ ಅಂತ ಇದ್ದಾಗ ಏನಾಗುತ್ತೆ BT ವೆಂಕಟೇಶ್ ಅವರೇ? ನಿಮಗೆ ಇದು ಒಂದು ದಿನದ ಪ್ರಕರಣ ಅಲ್ಲ, ಕಳೆದ 18-20 ವರ್ಷಗಳ ಪ್ರಕರಣ. 18-20 ವರ್ಷಗಳಲ್ಲಿ ಕಾನೂನು ಸಾಕಷ್ಟು ಬದಲಾಗಿದೆ, ಹೊಸ ಕಾನೂನುಗಳು ಬಂದಿವೆ. ಒಬ್ಬ ಮಗು ಪೋಕ್ಸೋ ಕಾಯ್ದೆ 2012ರಲ್ಲಿ ಬಂದಿರುವಂತಹದ್ದು. ಅದಕ್ಕೂ ಮುಂಚೆ ನಡೆದಂತಹ ಪ್ರಕರಣಗಳು ಇದರಲ್ಲಿವೆ. ಅದಕ್ಕೂ ಮುಂಚೆ ನಡೆದಂತಹ ಪ್ರಕರಣಗಳಲ್ಲಿ ಹಳೆಯ ಕಾನೂನು ಅನ್ವಯ ಆಗ್ತದೆ, ಪೋಕ್ಸೋ ಕಾನೂನು ಅನ್ವಯ ಆಗೋದಿಲ್ಲ. ಸೊ ಇದೆಲ್ಲದೂ ಕೂಡ 108 ವಿಷಯ ಇದೆ. ಒಬ್ಬ ತನಿಖಾಧಿಕಾರಿ ಸಂಪೂರ್ಣವಾಗಿ ನೆಮ್ಮದಿಯಾಗಿ ತನಿಖೆ ಮಾಡಲಿಕ್ಕೆ ನಾವು ಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೊಡ್ತಾರೆ. ಅದಾದ ನಂತರ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನೋ ವಿಷಯ ತಿಳಿಯುತ್ತೆ. ದಟ್ಸ್ ಸಮಥಿಂಗ್ ವಿಚ್ ಇಸ್ ದ ಕೇಸ್. ನೀವು ಆರುಷಿ ತಲ್ವಾರ್ ಪ್ರಕರಣ ಕೇಳಿದಿರ್ತಾನೆ? ಎಸ್ ಆರುಷಿ ತಲ್ವಾರ್ ದಂಪತಿಗಳು ಕೊನೆಗೂ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮುಖಾಂತರವಾಗಿ ಅವರನ್ನ ಅಪರಾಧಿಗಳು ಅಂತ ಕೋರ್ಟ್ ಸಿಬಿಐಗೆ ಆಗ್ಲಿಲ್ಲ. ಮೊದಲು ಟ್ರಯಲ್ ಕೋರ್ಟ್ ಶಿಕ್ಷೆ ಕೊಟ್ಟು ಹೈಕೋರ್ಟ್ ಅದು ಬಿಡುಗಡೆ ಮಾಡ್ತಾರೆ, ಬೇರೆ ವಿಷಯ. ಮಾಹಿತಿ ನೇರವಾದ ಎವಿಡೆನ್ಸ್ ಇರ್ಲಿಲ್ಲ ಅಲ್ವಾ ರಾಜೇಶ್ ತಲ್ವಾರ್? ಇದರಲ್ಲೂ ಕೂಡ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ನಡೀತಾ ಇದೆ ಈ ಪ್ರಕರಣ. ಈಗ ಸದ್ಯಕ್ಕೆ ಇರುವಂತದ್ದೇನು, ಒಂದು ಈ ರೀತಿ ಪ್ರಕರಣ ಆಗಿದೆ, ಇಂಥ ಪ್ರಕರಣಗಳು ನಡೆದಿವೆ ಅಂತ ಮಾಹಿತಿ ಸಿಕ್ಕಾಗ ಆ ಪ್ರಕರಣಗಳು ಎಂಥವು ನಿಜವೋ ಸುಳ್ಳು ಅಂತ ತನಿಖೆ ನಡೀತಾ ಇದೆ. ತನಿಖೆ ಆಗಲಿ, ಸಿಂಪಲ್ ಆಗಿ ತನಿಖೆ ಆಗಲಿ. ಅದಕ್ಕೆ ಕೊಟ್ಟಿರುವಂತ ಅಧಿಕಾರಿಗಳು ತುಂಬಾ ಕ್ಷಮತೆ ಉಳ್ಳಂತ ಅಧಿಕಾರಿಗಳು ನಿಯುಕ್ತಿಗೊಳಿಸಲಾಗಿದೆ. ನಿಮಗೆ ಪ್ರಣಬ್ ಮೊಹಂತಿ ಅಂತ ಒಬ್ಬ ಅದ್ಭುತವಾದಂತಹ ಸಾಕಷ್ಟು ಅನುಭವ ಇರುವಂತಹ, ದಶಕಗಳ ಅನುಭವ ಇರುವಂತಹ ಒಬ್ಬ ಇನ್ವೆಸ್ಟಿಗೇಟಿಂಗ್ ಸೀನಿಯರ್ ಅಧಿಕಾರಿನ DGP ರ್ಯಾಂಕಿನ ಅಧಿಕಾರಿನ ನಿಯುಕ್ತಿಗೊಳಿಸಲಾಗಿದೆ. ಅವರ ಕೆಳಗಡೆಗೆ ಒಂದು ದೊಡ್ಡ ಟೀಮ್ ಅನ್ನ ಕೊಡಲಾಗಿದೆ. ಸೊ ನೀವು ಇದ್ರ ಬಗ್ಗೆ ಗೌರವ ಕೊಡಬೇಕಾದ ಅವಶ್ಯಕತೆ ನಮ್ಗೆಲ್ಲರಿಗೂ ಇರ್ತದೆ. ಆ ತನಿಖೆ ಆಗ್ಲಿ, ನಂತರ ತೀರ್ಮಾನ ಮಾಡುವಂತ. ಅದಕ್ಕೂ ಮುಂಚೆ ನಾವು ಊಹಾಪೋಹಗಳಿಗೆ ಅವಕಾಶ ಕೊಡುವಂಥದ್ದು ತುಂಬಾ ದೊಡ್ಡ ತಪ್ಪಾಗ್ತದೆ. ಇದು ರಾಜಕಾರಣ ಮಾಡ್ತಿದ್ದಾರೆ, ರಾಜಕಾರಣ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಅದು ಯಾವುದು ಕೂಡ ತನಿಖೆ ಸಂಬಂಧಪಟ್ಟಂತ ವಿಷಯ ಅಲ್ಲ.
ಓಕೆ. ಅಲ್ಲ, ಏನಾಗುತ್ತೆ ವೆಂಕಟೇಶ್ ಅವರಿಗೆ ಆತಂಕ ಏನಿದೆ ಅಂತಂದ್ರೆ, ಒಂದು ಸರ್ಕಾರ SIT ನ ಕಾನ್ಸ್ಟಿಟ್ಯೂಟ್ ಮಾಡಾದಾಗ ಆ ಸರ್ಕಾರದ ಭಾಗವಾಗಿರುವ ಪ್ರಭಾವಿ ಮಂತ್ರಿಗಳೇ ಈ ಪ್ರಕರಣಕ್ಕೊಂದು ಶರ ಬರೆದ್ಬಿಟ್ರೆ, ತನಿಖೆ ನಡೀತಿರೋ ಹೊತ್ತಿಗೆ ಉಳಿದವರು ಬಿಟ್ಬಿಡಿ, ಬೇರೆಯವರಿಗೆ ಪ್ರೋಪಗಂಡ ಇರ್ಬೋದು, ಆದ್ರೆ ಸರ್ಕಾರದ ಭಾಗವಾಗಿರುವ ಮಂತ್ರಿಗಳೇ ಇದು ಷಡ್ಯಂತ್ರ ಅಥವಾ ಇದ್ರಲ್ಲಿ ಏನು ಹುರುಳಿಲ್ಲ ಈ ತರದನ್ನು ಶರ ಬರೆದ್ಬಿಟ್ರೆ ಅದೊಂದು ಒತ್ತಡದ ಪ್ರಕ್ರಿಯೆ ಆಗೋದಿಲ್ವಾ ಅನ್ನೋದು ಒಂದು ಅನುಮಾನ ಕಾಡುತ್ತಲ್ಲ. ಒಬ್ಬ SITಗೆ ತನಿಖಾಧಿಕಾರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಷ್ಟೇ ಮುಖ್ಯ. ನೀವು ಹೊರಗಡೆ 108 ಬಂಬಡ ಬುಜಾಯಿಸಿದ್ರು ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಅರ್ಥ ಆಯ್ತು? ತನಿಖಾಧಿಕಾರಿ ಟರ್ಮ್ಸ್ ಆಫ್ ರೆಫರೆನ್ಸ್ ಆಫ್ ಇನ್ವೆಸ್ಟಿಗೇಷನ್, ಅದಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಡೀಟೇಲ್ಸ್ನ ಕೊಟ್ಟು ಮಾಹಿತಿಯನ್ನ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ವೆರಿ ಸಿಂಪಲ್. ಅವ್ರು ತನಿಖೆ ಮಾಡ್ತಿದ್ದಾರೆ. ನಿಮ್ಮ ರಾಜಕೀಯ ಬೇರೆ, ಅದು ಬೇರೆ, ಅದು ಬಿಟ್ಬಿಡಿ. ತನಿಖೆ ಮಾಡ್ತಿದ್ದಾರೆ, ಅವ್ರಿಗೆ ಗೌರವ ಕೊಡಿ ಅಷ್ಟೇ. ಮಾಧ್ಯಮದವರು ಆ ಒಂದು ಗೌರವ ಕೊಡುವಂತ ಜವಾಬ್ದಾರಿ ನಿಮಗಿರ್ಬೇಕು. ನೀವು ಅದನ್ನ ಬೇಳೆ ಬೇಯಿಸ್ಕೊಂಡು ಒಂದಿಟ್ಟು TRPಗಾಗಿ ಕೆಲಸ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಮ ನೀಚತನ ನಾನು ನಂಬ್ತೀನಿ. ಓಕೆ, ಡನ್. ಓಕೆ, ಗೊತ್ತಿಲ್ಲ ಅದರ ನರೇಷನ್ ಹೆಂಗ್ ಸಾಗ್ತಾ ಇದೆ ಅಂತ. ಕಾದ್ ನೋಡೋಣ ಸರ್ ಮುಂದಿನ ಬೆಳವಣಿಗೆನ. ಈ ಪ್ರಕರಣದಲ್ಲಿ ಇಷ್ಟೊತ್ತು ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರೆ BT ವೆಂಕಟೇಶ್ ಅವರೇ, ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.